ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ದೇವತಾಭ್ಯೋ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ಒಂದಷ್ಟು ವಾಸ್ತು ವಿಚಾರದ ಬಗ್ಗೆ ನಿಮಗೆ ತಿಳಿಸ್ಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾನೆ. ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಮುಗುರು ಮತ್ತು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೆಚ್ಚಿನ ವಾಸ್ತು ವಿಷಯವನ್ನು ತಿಳ್ಕೋಬೇಕು, ಜ್ಯೋತಿಷ್ಯದ ವಿಷಯವನ್ನು ತಿಳ್ಕೋಬೇಕು ಅಂದರೆ ಇವತ್ತೇ ನೀವು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಚಾರಗಳನ್ನು ನೀವು ತಿಳ್ಕೋಬೇಕು ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಫಾಲೋ ಮಾಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ನಿಮಗೆ ವಾಸ್ತುವಿನ ವಿಚಾರದಲ್ಲಿ ಪೂರ್ವ ದಿಕ್ಕಿನ ಮನೆಗೆ ಪ್ರವೇಶ ಹೇಗಿರಬೇಕು ಮತ್ತು ಹೇಗೆ ಇರಬಾರ್ದು ಅನ್ನುವಂತಹ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಹೇಗಿರಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ನೋಡಿ, ಈನಬಾಹು ಪ್ರವೇಶ ಅಂತ ನಮಗೆ ತಿಳಿಸಿದ್ದಾರೆ. ನಾನು ಹೇಳುವ ಎಲ್ಲ ವಿಷಯಗಳಿಗೆ ಒಂದು ಅಥೆಂಟಿಕ್ ಆದಂತಹ ಆಧಾರ ಇರುತ್ತೆ ಮತ್ತು ಏನೇನೋ ವಿಷಯಗಳನ್ನು ಹೇಳಿ ನಮ್ಮ ವೀಕ್ಷಕರಿಗೆ ಎದುರಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ಶಾಸ್ತ್ರದಲ್ಲಿ ನಮ್ಮ ಮನುಷ್ಯಾಲಯ ಚಂದ್ರಿಕಾ ಇರ್ಬೋದು, ವಿಶ್ವಕರ್ಮ ವಾಸ್ತು ಇರ್ಬೋದು, ವಾಸ್ತುವಿಗೆ ಸಂಬಂಧಪಟ್ಟಂತಹ ಅನೇಕ ಗ್ರಂಥಗಳಲ್ಲಿರುವ ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಈನಬಾಹು ಪ್ರವೇಶ ಇದು ಪೂರ್ವ ದಿಕ್ಕಿನ ಮನೆಗೆ ಮಾತ್ರ ಈಗ ನಾನು ತಿಳಿಸ್ತಾ ಇದ್ದೇನೆ. ಅಂದರೆ ಪೂರ್ವ ದಿಕ್ಕಿಗೆ ಬಾಗಿಲಿರುವಂತಹ ಮನೆಗೆ ಮಾತ್ರ ಈ ಸಂಚಿಕೆ ಇರುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ಬೇರೆ ಬೇರೆ ದಿಕ್ಕಿನ ಬಾಗಿಲುಗಳಿಗೆ ಹೇಗಿರಬೇಕು ಅನ್ನುವಂಥ ವಿಷಯವನ್ನು ತಿಳಿಸ್ಕೊಡ್ತೇನೆ. ನೋಡಿ, ಈನಬಾಹು ಪ್ರವೇಶ ಅಂದರೆ ನಿಮ್ಮ ರಸ್ತೆ ಏನಾದರೂ ದಕ್ಷಿಣದಲ್ಲಿದ್ದು ಆ ದಕ್ಷಿಣದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಗೇಟನ್ನು ಇಟ್ಕೊಂಡು ನೀವು ಪ್ರವೇಶವನ್ನ ನೋಡಿ ಈಗೋಗಿ ಎಡಕ್ಕೆ ತಿರುಗಿ ಅದಾದ ಮೇಲೆ ಮನೆ ಒಳಗಡೆ ಹೋಗುವಂಥದ್ದು. ಇದನ್ನ ಆಂಟಿ ಕ್ಲಾಕ್ ವೈಸ್ ಅಪ್ರದಕ್ಷಿಣಕಾರವಾಗಿ ನಮ್ಮ ಮನೆಗೆ ನಾವು ಪ್ರವೇಶವನ್ನ ಮಾಡುವಂಥದ್ದನ್ನ ಈನಬಾಹು ಪ್ರವೇಶ ಅಂತ ಕರಿತೀವಿ. ಅಂದ್ರೆ ದಕ್ಷಿಣದಲ್ಲಿ ಗೇಟ್ ಇಟ್ಕೊಂಡು ನೇರವಾಗಿ ಹೋಗಿ ಎಡಕ್ಕೆ ತಿರುಗಿ ಹೋಗುವಂಥದ್ದು, ಅಪ್ರದಕ್ಷಿಣೆಯಾಗಿ ಹೋಗುವಂಥದ್ದು. ಈ ರೀತಿ ಪೂರ್ವದ ದಿಕ್ಕಿನ ಮನೆಗೆ ಗೇಟನ್ನು ಇಟ್ಟು ಪ್ರವೇಶವನ್ನ ಮಾಡಬಾರ್ದು. ಇದರಿಂದ ಏನಾಗುತ್ತೆ, ಅಪ್ರದಕ್ಷಿಣೆಯಾಗಿ ಮುಖ್ಯ ದ್ವಾರಕ್ಕೆ ಹೋಗೋದ್ರಿಂದ ದೇಹ ಪೀಡೆ ಅಂದ್ರೆ ಆರೋಗ್ಯ ಸಮಸ್ಯೆ ಆಗುತ್ತೆ, ಅಭಿವೃದ್ಧಿ ಕುಂಠಿತ, ಕುಟುಂಬದ ಯಜಮಾನನ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಜೊತೆಗೆ ಬಂಧು ಮತ್ತು ಸ್ನೇಹಿತರು ದೂರ ಆಗ್ತಾರೆ, ಅವರ ಸಂಬಂಧಗಳನ್ನ ಜಾಸ್ತಿ ದಿನ ಉಳಿಸ್ಕೊಳಕ್ಕಾಗಲ್ಲ ಮತ್ತು ನೀವೆಷ್ಟೇ ಒಳ್ಳೆಯವರಾಗಿದ್ರು ಕೂಡ ಅವರು ನಿಮ್ಮ ಜೊತೆ ನಿಷ್ಠೂರ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ ಈ ರೀತಿಯಾದ ಪ್ರವೇಶವನ್ನ ಮಾಡಬಾರ್ದು. ಇನ್ನು ಎರಡನೇದಾಗಿ ಬರುವಂಥದ್ದನ್ನ ಉತ್ಸಂಗ ಪ್ರವೇಶ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಏನಿದು ಉತ್ಸಂಗ ಪ್ರವೇಶ ಅಂದ್ರೆ, ನಿಮ್ಮ ಮನೆಯ ಮುಖ್ಯ ದ್ವಾರ ಇಲ್ಲಿದೆ ಪೂರ್ವ ದಿಕ್ಕಲ್ಲಿ, ಆ ಪೂರ್ವ ದಿಕ್ಕಿಗೆ ನೇರವಾದಂತಹ ಒಂದು ಗೇಟ್, ಅಂದ್ರೆ ಗೇಟ್ ಅನ್ನ ತೆಗೆದು ನೇರವಾಗಿ ಮನೆ ಒಳಗಡೆ ಪ್ರವೇಶ ಮಾಡುವಂಥದ್ದನ್ನ ಉತ್ಸಂಗ ಪ್ರವೇಶ ಅಂತ ಕರಿತೀವಿ. ಬಟ್ ಏನು ಮಾಡೋಕ್ಕಾಗಲ್ಲ, 30-40 ಮನೆಯಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಡೋರ್ ಇಟ್ಟಿರ್ತೀವಿ, ನಾವು ಗೇಟ್ ಅಲ್ಲೇ ಇಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸಂತಾನ ನಷ್ಟ, ಗರ್ಭಪಾತ ಒಂದಾದ್ರೂ ಗರ್ಭಪಾತ ಆಗುವಂಥದ್ದು, ಟ್ಯೂಬ್ ಅಲ್ಲಿ ಕನ್ಸೀವ್ ಆಗುವಂಥ ಸಮಸ್ಯೆಗಳಾಗುವಂಥದ್ದು, ಸಂತಾನದ ಅನಾರೋಗ್ಯ, ಈ ರೀತಿಯ ಸಮಸ್ಯೆಗಳು, ಸಂತಾನ ಅಭಿವೃದ್ಧಿ ಆಗದಿರುವಂಥದ್ದು, ನೀಚರ ಸಹವಾಸ, ಪದೇ ಪದೇ ಗಂಡಾಂತರ, ಧನಕ್ಷಯ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ಈ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು ಅಂದ್ರೆ, ಈ ಗೇಟ್ ಹೀಗೆ ಇರಲಿ ಓಡಾಡಕ್ಕೆ, ಈ ಪಕ್ಕದಲ್ಲಿ ಎಕ್ಸಾಕ್ಟ್ ಈಸ್ಟ್ ಅಲ್ಲಿ ಒಂದು ಚಿಕ್ಕ ಗೇಟ್ ಅನ್ನ ಇಟ್ಕೊಳ್ಳಿ. ಆಗ ಈ ನೇರವಾಗಿರುವಂತ ಗೇಟ್ ಅವಾಯ್ಡ್ ಆಯ್ತು. ಆಗ ಇದರಿಂದ ಬರಬಹುದಾದಂತಹ ನೆಗೆಟಿವಿಟಿ ಕಮ್ಮಿ ಆಯ್ತು. ಈ ಚಿಕ್ಕ ಗೇಟ್ ಇಂದ ಈ ದೋಷ ನಿವಾರಣೆ ಆಗುತ್ತೆ. ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದ್ರೆ 190% ಈ ರೀತಿ ಇರುತ್ತೆ. ಪಕ್ಕದಲ್ಲಿ ಒಂದು ಚಿಕ್ಕ ಗೇಟ್ ಇಟ್ಕೊಳ್ಳೋದ್ರಿಂದ ಆ ದೋಷ ನಿಮಗೆ ಕಮ್ಮಿ ಆಗುತ್ತೆ. ಮೂರನೇದು ಬಂದು ಪ್ರತ್ಯಕ್ಷ ಪ್ರವೇಶ. ನೋಡಿ, ಇದು ಪೂರ್ವ, ನಿಮ್ದು ರಸ್ತೆ ಬಂದು ಪಶ್ಚಿಮದಲ್ಲಿದೆ. ನೀವೇನ್ ಮಾಡಿದ್ರಿ ಅಂದ್ರೆ ಇಲ್ಲಿ ಗೇಟ್ ಅನ್ನ ಕೊಟ್ಟಿದ್ದೀರಿ. ತುಂಬಾ ಜನಕ್ಕೆ ಅದೊಂದು ಆಸೆ, ನನ್ಗೆ ಈಸ್ಟ್ ಅಲ್ಲಿ ಬರಬೇಕು ಅಂತ. ನೋಡಿ, ನೀವೇನ್ ಮಾಡ್ತಾ ಇದ್ರಿ, ಹಿಂಗ್ ಬಂದು ಇಲ್ಲಿ ಬಾಗಿಲು ಇಲ್ಲಿ ಇಟ್ಟಿರ್ತೀರ ಅಥವಾ ಈ ಮೂಲೆಯಲ್ಲಿ ಇಟ್ಟಿರ್ತಾರೆ, ಯಾರು ಹೇಳಿರ್ತಾರೆ ಇಲ್ಲ ನನ್ಗೆ ಈಸ್ಟ್ಗೆ ಬೇಕು ಅಂತ.
ಗೇಟ್ ಇರೋದು ಪಶ್ಚಿಮದಲ್ಲಿ, ಆದರೆ ನಿಮ್ಮ ಮನೆಯ ಪ್ರವೇಶ ಇರೋದು ಈಸ್ಟಲ್ಲಿ. ಈ ರೀತಿಯಾಗಿ ಪ್ರವೇಶವನ್ನ ಮಾಡಬಾರ್ದು. ಇದನ್ನ ಪ್ರತ್ಯಕ್ಷ ಪ್ರವೇಶ ಅಂತ ಕರಿತೀವಿ. ಇದರಿಂದ ಆರ್ಥಿಕ ಸಂಕಷ್ಟ, ಯಜಮಾನನಿಗೆ ಅನೇಕ ರೀತಿಯ ತೊಂದರೆ ಉಂಟಾಗ್ತದೆ. ಈ ರೀತಿ ಪ್ರವೇಶವನ್ನ ಮಾಡಬಾರ್ದು. ಇದನ್ನ ಯಾವಾಗ ಇಡ್ಬೋದು ಅಂದ್ರೆ, ಈ ರೀತಿ ನಿಮಗೆ ಪಶ್ಚಿಮದಲ್ಲಿ ಒಂದಿದ್ದು ಪೂರ್ವದಲ್ಲೂ ರಸ್ತೆ ಇದ್ರೆ ನೀವು ಇಟ್ಕೊಳ್ಳೋದ್ರಿಂದ ಏನು ದೋಷ ಇಲ್ಲ. ಆದ್ರೆ ನಿಮಗೆ ಪೂರ್ವದಲ್ಲಿ ರಸ್ತೆನೇ ಇಲ್ಲ, ಬರೀ ಪಶ್ಚಿಮದಲ್ಲೋ ಉತ್ತರದಲ್ಲೋ ಅಥವಾ ದಕ್ಷಿಣದಲ್ಲೋ ರಸ್ತೆ ಇದ್ದು ಇಲ್ಲೋ ಗೇಟ್ ಅನ್ನ ಕೊಟ್ಟು ಹಿಂಭಾಗಕ್ಕೆ ಹೋಗಿ ಮನೆಯನ್ನ ಪ್ರವೇಶ ಮಾಡೋದ್ರಿಂದ ಇದನ್ನ ಪ್ರತ್ಯಕ್ಷ ಪ್ರವೇಶ ಅಂತ ಕರಿತೀವಿ. ಇದರಿಂದ ಅನೇಕ ತರದ ಸಮಸ್ಯೆಗಳನ್ನ ನೀವು ಅನುಭವಿಸ್ಬೇಕಾಗ್ತದೆ. ಹಾಗಾದ್ರೆ ಪ್ರವೇಶವನ್ನ ಹೇಗ್ ಮಾಡಬೇಕು ಅಂತಂದ್ರೆ, ಯಾವಾಗ್ಲೂ ನೋಡಿ, ಎಕ್ಸಾಂಪಲ್ ನೀವು ಏನಾದ್ರು ಗೇಟ್ ಇಟ್ಕೋಬೇಕು ಅಂತಂದ್ರೆ, ಉತ್ತರದಲ್ಲಿ ರಸ್ತೆ ಇದ್ರೆ ಉತ್ತರದಲ್ಲಿ ಒಳಗಡೆ ಬಂದು ಈಗ ಬರಬೇಕು. ಅಂದ್ರೆ ಪ್ರದಕ್ಷಿಣೆ ಆಕಾರದಲ್ಲಿ ಬಂದು ಬಾಗಿಲನ್ನ ಇಟ್ಕೊಳ್ಳುವಂಥದ್ದು ತುಂಬಾ ಒಳ್ಳೇದು. ಅದರಿಂದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಅಥವಾ ನೋಡಿ, ನೀವು 3 ಅಥವಾ 4ನೇ ಭಾಗದಲ್ಲಿ ಏನಾದರೂ ಪೂರ್ವದಲ್ಲಿ ಬಾಗಿಲನ್ನ ಕೊಟ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಗೇಟನ್ನು ಇಲ್ಲಿ ಕೊಡುವಂಥದ್ದು. ಅಥವಾ ನೀವು ಇಲ್ಲಿ ಏನಾದರೂ ಮುಖ್ಯ ದ್ವಾರ ಕೊಟ್ರೆ ಸ್ವಲ್ಪ ಗೇಟನ್ನ ಇಲ್ಲಿ ಕೊಡುವಂಥದ್ದು. ಇದರಿಂದ ಏನಾಗುತ್ತೆ, ಮನೆಯ ಅಭಿವೃದ್ಧಿ ಆಗುತ್ತೆ. ಒಂದು ಮನೆಯ ಪ್ರವೇಶ ಇದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ನಾವು ಶುಭ ನಡಿಗೆ ಅಶುಭ ನಡಿಗೆ ಅಂತ ಕರಿತೀವಿ. ಮನೆಯನ್ನ ಯಾವಾಗಲೂ ಪ್ರವೇಶ ಮಾಡುವಾಗ ಶುಭ ನಡಿಗೆಯಿಂದ ಪ್ರವೇಶವನ್ನ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ಗೃಹ ನಿರ್ಮಾಣ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಕುಟುಂಬ ಇಬ್ರು ಕೂಡ ಅಭಿವೃದ್ಧಿ ಆಗ್ತೀರಿ ಅಂತ ಹೇಳ್ತಾ, ಪೂರ್ವ ದಿಕ್ಕಿನ ಪ್ರವೇಶದ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೂ ಕೂಡ ವಾಸ್ತುವನ್ನ ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ರೆ, ಜೊತೆಗೆ ನಿಮ್ಮ ಮನೆಯ ಪ್ಲಾನ್ ತೋರಿಸ್ಬೇಕು ಅಥವಾ ಭೂಮಿ ಪೂಜೆಯಿಂದ ಗೃಹ ಪ್ರವೇಶವರೆಗೆ ಎಲ್ಲ ವಿಷಯಗಳನ್ನ ಗುರುಗಳನ್ನ ಮಾರ್ಗದರ್ಶನವನ್ನು ತಗೋಬೇಕು ಅಂದ್ರೆ ಖಂಡಿತ ನಿಮ್ಮ ಸಹಾಯಕ್ಕೆ ನಾವಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.